ನಮ್ಮಂತವ್ರು ಮಧ್ಯದಲ್ಲಿ ಕುತ್ಕೊಂಡಿರ್ತೀವಿ. ಈಗ ಕುತ್ಕೊಂಡಿರ್ತಾರ ನೋಡ್ರಿ, ಬಿಗ್ ಬಾಸ್ ನಲ್ಲಿ ಹೋಗಿ ಕುತ್ಕೊಂಡು ಎಲ್ಲಾರು ಈಶ್ವರಿಗೆ ಹಾಡಿಗೆ ಡ್ಯಾನ್ಸು ಮಾಡ್ತಾನ, ಕಸ್ತೂರಿಯಲ್ಲಿ ಕುತ್ಕೊಂಡು ಭವ್ಯ ಬ್ರಹ್ಮಾಂಡ ಅಂತೇಳಿ ನಿಮ್ಮ ಬದುಕಿಗೆ ಜ್ಞಾನವನ್ನು ಕೊಡಬಲ್ಲ ಅವ. ಯಾಕೆ ಮಾತು ನೇರವಾಗಿ ನಾನು ಅದನ್ನ ಅವ್ರು ನೀವು ನಂಬುತ್ತೀರಿ. ನಾನು ಅದಕ್ಕೆ ಹೇಳ್ತೇನೆ, ಪಂಚಾಂಗ ಹೇಳುವವರಂದ್ರೆ ಮಾನಸಿಕ ಭಯೋತ್ಪಾದಕರು ಇವರು ಅಂತ. ಬೆಳಗಾಯಿತು ಅಂತಂದ್ರೆ ಮನೆಗಳನ್ನ ಹೊಡೆಯುವವರು ಇವರೆಲ್ಲರೂ. ಇವ್ರು ಏನು ಮಾಡ್ತಾನಂದ್ರೆ ಕಸ್ತೂರಿಲಿ ಒಬ್ಬ ಕೂತಿರ್ತಾನೆ, ಈ ಟಿವಿಲಿ ಒಬ್ಬ ಕೂತಿರ್ತಾನೆ, ಜಿ ಟಿವಿನಲ್ಲಿ ಒಬ್ಬ ಕೂತಿರ್ತಾನೆ, ಒಂದೊಂದು ರೀತಿಯಲ್ಲಿ ಒಬ್ಬೊಬ್ರು ಹೇಳ್ತಾ ಇರ್ತಾರೆ. ನಿಮ್ಗೆ ಹೇಳ್ತಾ ಇರ್ತೀನಿ ಇದೇ ಮೂಢನಂಬಿಕೆ ಹೇಗೆ ಅಂತ, ನೀವು ಹೇಗೆ ಮೂಸ ಹಾಕ್ತೀರಿ ಅಂತ ಹೇಳ್ತೇನೆ ಅಷ್ಟೇ. ಒಂದು ಮನೆಯೊಳಗೆ ಒಬ್ಬನಿಗೆ ಕಟಕ ರಾಶಿ ಇರ್ತದೆ, ಒಬ್ಬನಿಗೆ ಸಿಂಹ ರಾಶಿ ಇರ್ತದೆ, ಮಗಳದು ತುಲಾ ರಾಶಿ ಇರ್ತದೆ, ಮಗಂದು ಮಿಥುನ ರಾಶಿ ಇರ್ತದೆ. ಒಬ್ಬೊಬ್ರಿಗೆ ಒಂದೊಂದು ಹೇಳ್ಬಿಟ್ರೆ ಬೆಳಗ್ಗೆ ಮನೆ ಏನಾಗಬೇಕು ಹೇಳಿ, ಮನೆ ಭವಿಷ್ಯ ಏನಾಗಬಹುದು ಹೇಳಿ. ಇವ್ರು ಎಷ್ಟು ಮೋಸಗಾರ ಇರ್ಬೋದು ಅಂತ ವಿಚಾರ ಮಾಡ್ರಿ. ಇವರು ನಿಮ್ಮ ಭವಿಷ್ಯ ಹೇಳಿ ಅವರು ಭವಿಷ್ಯ ಕಟ್ಕೋತಾರ ಅಂತಂದ್ರ ನನ್ನ ಶಬ್ದ ಅರ್ಥ ಆಗಿಲ್ಲೇನು? ನಿಮ್ಮ ಭವಿಷ್ಯ ಹೇಳಿ ಅವರ ಭವಿಷ್ಯ ಕಟ್ಕೊಳ್ತಾರ ಅವರು. ಇಲ್ಲಿ ನಿಮ್ಮನ್ನು ಯಾಕೆ ನಾವು ಈ ವೇದಿಕೆಯಲ್ಲಿ ಕೂರಿಸಿದೀವಿ ಅಂತಂದ್ರೆ ಯಾರ ವಿರೋಧ ಅಲ್ಲ, ನಾವು ಇದ್ದೀವೋ ಇಲ್ಲವೋ ಅಂತ ಪ್ರಶ್ನೆ ಹಾಕೊಳ್ಳೋದಿಲ್ಲ. ಇಲ್ಲಿ ಏನು ಮೋಸ ಮಾಡ್ತಾ ಇದ್ದಾರೆ ಜನ ಅಂತ. ನಿಮ್ಮನ್ನು ಬೆಳಗಾಯ್ತು ಅಂದ್ರೆ ಏನೇನು ಮಾಡ್ತಾರೆ ಅಂತ. ಏನು ಬದುಕಲಿಕ್ಕೆ ಒಂದಿಷ್ಟು ಬೇಕಪ್ಪ, ಏನು ಬೇಕು, ಅನ್ನ ಬೇಕು, ಮೈಗಿಂದಿಷ್ಟು